ಶಾಸಕರು ಜಿಕೆ ವೆಂಕಟಶಿವಾರೆಡ್ಡಿರವರ ತಾಲೂಕು ಕಚೇರಿ ಆವರಣದಲ್ಲಿ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವ ಯಶಸ್ಸು. ಈ ದಿನ ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ತುಪಲ್ಲಿ ನಾರಾಯಣಸ್ವಾಮಿ, ದಳಸನೂರು ಗೋಪಾಲಕೃಷ್ಣ, ಕಾರ್ಯನಿರ್ವಹಣಾಧಿಕಾರಿಗಳು ಡಾ ಸರ್ವೇಶ್, ತಾಲೂಕು ದಂಡಾಧಿಕಾರಿಗಳು ಸುಧೀಂದ್ರ, ಪಾಳ್ಯ ಗೋಪಾಲ್ ರೆಡ್ಡಿ, ಬೆಸ್ಕಾನ್ ಇಲಾಖೆ ನಿವೃತ್ತ ಗುತ್ತಿಗೆದಾರ ಲಕ್ಷ್ಮಣ್ ರೆಡ್ಡಿ, ಬೈಪಲ್ಲಿ ಗೌರವಾನ್ವಿತ ಸಮಾಜ ಸೇವಕರು, ಜನರ ಪರ ಅಭಿವೃದ್ಧಿ ನಾಯಕ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ದಿವಂಗತ ಶ್ರೀನಿವಾಸ್ ರೆಡ್ಡಿರವರ ಮಗ ಬಿಎಸ್ ಮುರಳೀಧರ್, ನೀಲಟೂರು ಚನ್ನಪ್ಪ ರೆಡ್ಡಿ, ಚಂದ್ರಪ್ಪ, ಎನ್ಆರ್ಆರ್ ರೆಡ್ಡಪ್ಪ, ಯುವ ಮುಖಂಡ ಯಶವಂತ್, ಬುಲೆಟ್ ವೆಂಕಟರೆಡ್ಡಿ, ಪುಂಗನೂರ್ ಕ್ರಾಸ್ ಬಳಿ ಕೆಂಪೇಗೌಡರ ಪೂಜಾ ಕಾರ್ಯಕ್ರಮ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ವೆಂಕಟೇಶಪ್ಪ, ನಾಗದೇನಹಳ್ಳಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಎಸ್ ನಾರಾಯಣಸ್ವಾಮಿ, ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರು ವೇಣುಗೋಪಾಲ ರೆಡ್ಡಿ, ತಾಲೂಕು ಮಾವು ಬೆಳೆಗಾರರ ಸಂಘದ ಅಧ್ಯಕ್ಷರು ಮತ್ತು ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರು ಸೀತಾರಾಮರೆಡ್ಡಿ, ಹೀಗೆ ಹಲವಾರು ತಾಲೂಕು ಗಣ್ಯರು, ಮುಖಂಡರು, ಹಿರಿಯರು. ನಾಡಪ್ರಭು ಕೆಂಪೇಗೌಡರ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ, ಅದ್ದೂರಿ ಸಂಭ್ರಮ. ವಿದ್ಯಾಭ್ಯಾಸದಲ್ಲಿ ಉನ್ನತ ಅಂಕಗಳ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ. ಈ ಸಮಯದಲ್ಲಿ ಅಧಿಕಾರಿಗಳು, ಶಾಸಕರು, ಗಣ್ಯರು, ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರು ಸೀತಾರಾಮರೆಡ್ಡಿ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವದ ಬಗ್ಗೆ ಸೂಚನೆಗಳು ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮಕ್ಕೆ ಬಂದಿರುವ ಸಮುದಾಯದವರಿಗೂ, ಎಲ್ಲ ಜನಾಂಗ ಜನಸಾಮಾನ್ಯರು ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವ ಅಂಗವಾಗಿ ಮತ್ತೊಮ್ಮೆ ಹೃತ್ಪೂರ್ವಕ ಕೃತಜ್ಞತೆಗಳು ವ್ಯಕ್ತಪಡಿಸಿದರು. ಕೆಂಪೇಗೌಡರ ಜಯಂತಿಯನ್ನ ನಮ್ಮ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ಇವತ್ತು ಆರಿಕುಂಟೆ ಗ್ರಾಮ ಪಂಚಾಯಿತಿಯ ಪುಂಗನೂರ್ ಕ್ರಾಸಿನಲ್ಲಿ ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಈ ಸುತ್ತಮುತ್ತಲ ಗ್ರಾಮಸ್ಥರು, ನಮ್ಮ ಸಮುದಾಯದ ಜನ, ಇಡೀ ಸಮುದಾಯದ ಜನ ತುಂಬಾ ಹೆಚ್ಚಿಗೆ ಇದ್ದಾರೆ. ಇಲ್ಲಿ ಶನಿಮಾತ್ಮ ಸ್ವಾಮಿ ದೇವಸ್ಥಾನವಿದೆ, ಮತ್ತೆ ಸೀತಾಭೈರವೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಒಂದು ಅದ್ಭುತವಾದ ನಗರ ಪ್ರಾರಂಭವಾಗ್ತಾ ಇದೆ. ಇದು ಒಂದು ದೊಡ್ಡ ಮಟ್ಟದ ಕೆಂಪೇಗೌಡರ ಸರ್ಕಲ್ ಆಗಿ ಇದು ಉರಿದುಂಬದ್ರಲ್ಲಿ ಎರಡನೇ ಮಾತಿಲ್ಲ. ಈ ಒಂದು ಪುಂಗನೂರು ಕ್ರಾಸಿನ ಸರ್ಕಲ್ಗೆ ಕೆಂಪೇಗೌಡರ ಸರ್ಕಲ್ ಎಂದು ನಾಮಕರಣವನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಕೆಂಪೇಗೌಡರನ್ನ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಪಡಿಸುವ ನಿಟ್ಟಿನಲ್ಲಿ ನಾವೆಲ್ಲ ಈ ಭಾಗದ ಜನ ಸುತ್ತಮುತ್ತಲು ಇದನ್ನ ಅಭಿವೃದ್ಧಿಗೊಳಿಸಿ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಮಟ್ಟದ ಕೆಂಪೇಗೌಡರನ್ನ ಇಲ್ಲಿ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿ ಈ ಮುಖಾಂತರ ತಿಳಿಸ್ತಾ ಇದೆ. ఆర్కొండ గ్రామ పంచాయతీకి 10 గంటలకు పీక్ వేసుకొని వెళ్ళిపోయినారు. పూజ కూడా చేయండి. పోయి ఇప్పుడు చూస్తే ఎవరు లేరు. ఎట్లా మేము పూజ చేయకపోయేది? 10 గంటలకు పీక్ మేము వెళ్ళారు. మేము 20 జనాలు పోయినా పూజ చేద్దామంటే మేము పూజ చేసుకొని వెళ్ళిపోతున్నాం. పీడి వచ్చింಡ್ಲನ್ನ ಪಂಚಾಯತ್ ಆಫೀಸ್ పూಜ చేయಕ್ಕೆ ಇವತ್ತು ನಾಡಪ್ರಭು ಕೆಂಪೇಗೌಡ ಜಯಂತಿ ಮಾಡಕ್ಕೆ ಪೀಡಿಯೋ ಸಹ ಬಂದಿಲ್ಲ, ಬೀಗ ಹಾಕಿದ್ದಾರೆ. ಸರ್ಕಾರಿ ಕಚೇರಿಗಳಲ್ಲೂ ಕಂಪಲ್ಸರಿಯಾಗಿ ಕೆಂಪೇಗೌಡರ ಫೋಟೋನ ಇಟ್ಟು ಪೂಜೆ ಮಾಡಬೇಕು ಅಂತೇಳಿ ಸರ್ಕಾರದ ಆದೇಶ ಇದೆ. ಅದನ್ನ ನಡವಳಿಕೆಗಳನ್ನ ಎಲ್ಲ ಶಿಕ್ಷಣ ಇಲಾಖೆಯ ಶಿಕ್ಷಣ ಸಂಸ್ಥೆಗಳಿಂದ ಹಿಡಿದು ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಮಾಡಬೇಕಾಗಿತ್ತು. ಅದನ್ನ ಬಿಇಒ ಮಾಡಬೇಕು, ತಹಸೀಲ್ದಾರ್ ಮಾಡಬೇಕು, ಇಒ ಅವರು ಮಾಡಬೇಕು. ಇವ್ರಿಗೆಲ್ಲ ನೀವೇನಂದ್ರೆ ನೀವು ಸಭೆಯನ್ನು ಕರೆದಂತ ಸಂದರ್ಭದಲ್ಲೂ ಕೂಡ ಕಟ್ಟುನಿಟ್ಟಾಗಿ ಹೇಳ್ಬೇಕು, ಎಲ್ಲ ಕಡೆ ಕ್ರಮಬದ್ಧವಾಗಿ ಆಗ್ಬೇಕು ಅಂತ. ನಾಮಕಾವಸ್ಥೆಗೆ 3-4 ಪಲ್ಲಕ್ಕಿಗಳನ್ನ ಕರ್ಸ್ಕೊಂಡು ಒಂದು 10-20 ಜನ ಕೂತ್ಕೊಂಡು ನಾವು ಇವತ್ತು ಕೆಂಪೇಗೌಡರ ಜಯಂತಿ ಮಾಡ್ತಾ ಇರೋದಕ್ಕೆ ನಮಗ್ ನಾಚಿಕೆ ಆಗ್ಬೇಕಾ? ಎಲ್ಲ ಪ್ರತಿಯೊಂದು ಸಮುದಾಯದ ಒಂಚೂರು ಕೂಡ ಜವಾಬ್ದಾರಿ ಇಲ್ಲ ಯಾರಿಗೂ. ಆದ್ದರಿಂದ ದಯಮಾಡಿ ಕೆಲವಾರು ನ್ಯೂನತೆಗಳಾಗಿದೆ, ಅದನ್ನ ನಿಮ್ಗೆಲ್ಲ ಕ್ಷಮಿಸಬೇಕು ಅಂತ ನಿಮ್ಮನ್ನೆಲ್ಲ ಕೇಳ್ಕೊಳ್ತಾ ಪ್ರಾರಂಭ ಆಗೋದಕ್ಕೆ ನಾನು ಹಮ್ಮಿಕೊಂಡಿದ್ದೇನೆ. ಇನ್ನೊಂದು 10 ಕೋಟಿ 50 ಕೋಟಿ ರೂಪಾಯಿನ ಯೋಜನೆಗಳನ್ನ ಬಹುಶಃ 1-1.5 ವರ್ಷದಲ್ಲಿ ಇನ್ನ 2 ವರ್ಷ ಇದೆ ನನಗೆ ನಿಮ್ಮೆಲ್ಲರ ಆಶೀರ್ವಾದ. ಆದ್ರಿಂದ ಈ ಒಂದು ಆ ಕೆಲಸವನ್ನು, ಈ ನಗರ ಸುಂದರವಾದ ನಗರವನ್ನ ಮಾಡುವ ಒಂದು ಕೆಲಸ ನನ್ನದು. ಬಹುಶಃ ಆ ತಿಂಗಳಲ್ಲಿ ನೀವು ನೋಡ್ತೀರಿ ಯಾವ ಟೈಪ್ ಅಭಿವೃದ್ಧಿ ಆಗುತ್ತೆ ಅಂತ. ಇವಾಗ ನನ್ನ ಬರೀ ವೆಂಕಟೇಶ್ವರರೆಡ್ಡಿ ಮಾತಾಡೋದನ್ನೆಲ್ಲ ಕೆಲಸಗಾರ, ನಿಮ್ಮೆಲ್ಲರೂ ಸೇವಕ. ಯಾವತ್ತೂ ಕೂಡ ನಾನು ದೊಡ್ಡ ಲೀಡರ್ಗೆ ಭಾವಿಸ್ಕೊಡೋದಿಲ್ಲ. ಯಾವತ್ತೂ ನಿಮ್ಮ ಸೇವಕನೇ, ಸದಾಶಿವ ನಿಮ್ಮ ಸೇವಕನೇ. ಇವತ್ತು ಅನೇಕ ಜನ, ಎಲ್ಲ ವರ್ಗದ ಜನ, ಬಡ ಜನತೆ, ವಿಶೇಷವಾಗಿ ಎಲ್ಲ ಸಮಾಜದವರು ನನ್ನ ಜೊತೆ ಬರ್ತಾರೆ, ನನ್ನನ್ನು ನೋಡಿ ಬರ್ತಾರೆ. ಅನೇಕ ಕೆಲಸಗಳು ಬರ್ತಾರೆ, ಅವ್ರ ಮಕ್ಕಳ ಕೆಲಸಗಳು ಬರ್ತಾರೆ, ಅವ್ರ ಊರಿಗೆ ಸೇರಿಲ್ಲ. ಕಾರಣ ಇವತ್ತು ನಮ್ಮ ಮಾವುಗೆ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದಾರೆ. ಅದಕ್ಕೆ ಹೆಚ್ಚಿನ ಜನ ಇವತ್ತು ಇದರಲ್ಲಿ ಪಾಪ ಹೋಗಿ ರಿಜಿಸ್ಟರ್ ಮಾಡೋದರಲ್ಲಿ ಕ್ಯೂ ನಿಂತಿದ್ದಾರೆ.
ಬರ್ತಾರೆ ಪಾಪ, ಅದು ಬರೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ಬಂದಿದ್ದಾರೆ, ಸಾಕು, ಸಂತೋಷ. ಇವತ್ತು ನಾನು ವಿಶೇಷವಾಗಿ ಈ ಸಮುದಾಯದ ಜನತೆಯನ್ನ ವಿನಂತಿ ಮಾಡಿಕೊಡ್ತೇನೆ. ಎಲ್ಲ ಸಮುದಾಯದ ಜೊತೆ ಇವತ್ತು ಈ ಸಮುದಾಯ ದೊಡ್ಡದಾಗಿರ್ಬೋದು, ಎಲ್ಲ ಸಮುದಾಯದವ್ರನ್ನ ಜೊತೆಯಲ್ಲಿ ಇಟ್ಕೊಂಡು ಅವ್ರನ್ನೆಲ್ಲ ಕೂಡ ಅಕ್ಕ ತಂಗಿಯರಂತೆ, ಅಣ್ಣ ತಮ್ಮಂದರಂತೆ ಅವ್ರನ್ನೆಲ್ಲ ಜೊತೆಯಲ್ಲಿ ಇಟ್ಕೊಂಡು ಹೋಗೋದೇ ನಮ್ಮ ಸಮುದಾಯದ ಗುರಿ. ಅವ್ರನ್ನೆಲ್ಲ ಗೌರವದಿಂದ ಕಾಣಬೇಕು ಅಂತ ತಮ್ಮನ್ನೆಲ್ಲ ಈ ಸಂದರ್ಭದಲ್ಲಿ ಕೆಂಪೇಗೌಡರ ಅವರ ಪರವಾಗಿ ನಾನು ಬೇಡ್ಕೊಳ್ತೇನೆ. ಶಾಸಕರು ಸಹ ನಮ್ಗೆ ಅವತ್ತು ನಿಮ್ಗೆ ಗ್ಯಾರಂಟಿ ಜಾಗ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ರು. ಅಣ್ಣ, ಇವತ್ತು ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀವಿ, ಬರೋ ವರ್ಷ ಒಳಗಡೆ ನೀವು ಜಾಗ ಮತ್ತೆ ಅದು ಬುದ್ಧಿ ಪೂಜೆ ಮಾಡಿ ನಮ್ಮ ಸಮುದಾಯಕ್ಕೆ ನೀವು ಜಾಗ ಕೊಡ್ಲಿಲ್ಲ ಅಂದ್ರೆ ಬರೋ ವರ್ಷದಿಂದ ನಾವು ಕೆಂಪೇಗೌಡ ಜಯಂತಿಯನ್ನ ನಮ್ಮ ಸಮುದಾಯದವರು ಬಹಿಷ್ಕಾರ ಮಾಡ್ತೀವಿ. ಇವಾಗ ನಿಮ್ಮಲ್ಲಿ ಮನವಿ ಮಾಡೋದಿಷ್ಟೇ, ಮೊನ್ನೆ ಪೂರ್ವಭಾವಿ ಸಭೆಯಲ್ಲಿ ಈ ಒಂದು ವಿಚಾರ ಚರ್ಚೆ ಮಾಡಿದ್ದೀರಾ. ನಮಗ್ ಬೇಕಾಗಿರ್ತಕ್ಕಂಥದ್ದು ಸಮುದಾಯದ ಏಳಿಗೆಗೆ ನಿಮ್ಮ ಸಹಕಾರ. ದಂಡಾಧಿಕಾರಿಗಳು ಮತ್ತು ನಮ್ಮ ಶಾಸಕರು ಇವತ್ತೇ ಅದ್ರ ಬಗ್ಗೆ ಒಂದು ತೀರ್ಮಾನ ತಗೊಂಡು ಈ ವೇದಿಕೆಯಲ್ಲೇ ನಮ್ಮ ಶಾಸಕರು ಅದ್ರ ಬಗ್ಗೆ ಏನು ನಮ್ಗೆ ಸಂದೇಶ ನೀಡ್ತಾರೆ ಅನ್ನೋದ್ರ ಬಗ್ಗೆ ಇವಾಗ ನಾವು ಕಾತರದಿಂದ ಇದ್ದೀವಿ. ಇವತ್ತೇ ಅದ್ರ ಬಗ್ಗೆ ಒಂದು ತೀರ್ಮಾನ ತಗೊಂಡು ಮುಂದೆ ನಮ್ಗೆ ಏನ್ ನೀವು ಅನುಕೂಲ ಮಾಡ್ಕೊಡ್ತೀರಾ ಅಂತ ಇವತ್ತೇ ನಮ್ಗೆ ಮಾಹಿತಿ ಕೊಡಿ. ಮಾತಾಡಿದ್ರೆ ಅಧ್ಯಕ್ಷರು ಏನು ಜವಾಬ್ದಾರಿ ತಗೊಳ್ತಾ ಇಲ್ಲ, ಸಂಘ ಕಾರ್ಯಪ್ರವೃತ್ತರಾಗಿಲ್ಲ ಅಂತ ಹೇಳ್ಬಿಟ್ಟು ಪದೇ ಪದೇ ನಮ್ಮ ಬಗ್ಗೆ ಪ್ರತಿಯೊಬ್ಬರು ದಯವಿಟ್ಟು ಅದು ಮಾಡ್ಕೊಡ್ಬೇಕು ಅಂತ ಹೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಕೆಂಪೇಗೌಡರ ಪ್ರತಿಮೆಯನ್ನು ಅನಾವರಣ ಮಾಡಲೇಬೇಕು. ಅದು ನಿಮ್ಮ ಕಾಲಘಟ್ಟದಲ್ಲಿ ಆಗ್ಬೇಕು. ಅದು ಇನ್ನು ಕೆಲವೇ ತಿಂಗಳುಗಳಲ್ಲಿ ಈ ತಾಲೂಕು ಆಫೀಸ್ ಮುಂಭಾಗದಲ್ಲಿ ನಮ್ಮ ಕೆಂಪೇಗೌಡ ಕ್ರೀಡೆಗೆ ಅನುಮತಿ ಕೊಡಬೇಕು ಅಂತ ಹೇಳಿ ನಾನು ಮನವಿಯನ್ನು ಮಾಡ್ತೇನೆ. ಮನವಿ ಕೊಡಿ. ಮನವಿಯನ್ನು ಕೊಟ್ಟು ಮನವಿಯನ್ನು ತಹಸೀಲ್ದಾರ್ ಕಚೇರಿಗೆ 4 ವರ್ಷಗಳಾಗಿದೆ ಕೊಟ್ಟು. 4 ವರ್ಷಗಳಾಗಿದೆ ಮನವಿ ಕೊಟ್ಟಿದ್ದೀವಿ ತಹಸೀಲ್ದಾರ್ ಕಚೇರಿಗೆ. ನಮಗೆ ಕೆಂಪೇಗೌಡರ ಪ್ರತಿಮೆಯನ್ನು ಇಲ್ಲಿ ನಿರ್ಮಾಣ ಮಾಡಲು ಅವಕಾಶ ಮಾಡಿಕೊಡಿ. ಇವತ್ತು ಇಡೀ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಇಷ್ಟೊಂದು ಮಹತ್ತರವಾದ ಮಾತುಗಳನ್ನ ಎಲ್ಲ ಹಿರಿಯರು ಮಾತಾಡ್ತಾ ಇದ್ದೀರಾ. ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಷ್ಟು ಮುಖ್ಯನೋ ಇವತ್ತು ಇಡೀ ಸಂವಿಧಾನ ದೇಶದ ಉಳಿಯುವುದಾಗಿ ಸಂವಿಧಾನವನ್ನು ನಿರ್ಮಿಸಿಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಅವರ ಭಾವಚಿತ್ರ ಎಷ್ಟು ಮುಖ್ಯನೋ ಈ ನಾಡು, ಈ ದೇಶ, ಈ ಪ್ರಪಂಚದ ಅಭಿವೃದ್ಧಿಗಾಗಿ ಇವತ್ತು ಇಷ್ಟೊಂದು ದೊಡ್ಡ ಮಹಾನಗರವನ್ನು, ಬೆಂಗಳೂರು ನಗರವನ್ನು ಕೊಟ್ಟೋಗಿರ್ತಕ್ಕಂಥ ಈ ನಾಡಪ್ರಭು ಕೆಂಪೇಗೌಡರು ಕೂಡ ಅಷ್ಟೇ ಮುಖ್ಯವಾಗಿರ್ತಾರೆ. ಆದ್ದರಿಂದ ದಯವಿಟ್ಟು ನಮ್ಗೆ ಇಲ್ಲಿ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಮನವಿಯನ್ನು ಮಾಡ್ತೀನಿ. ಸಂತೋಷ. ನೀವೆಲ್ಲ ಹೇಳಿದ್ದಕ್ಕೆ ಸಂತೋಷ. ನನಗೆ ಇವತ್ತು ಆ ಒಂದು ನನ್ನ ತಲೆಯಲ್ಲಿ ಇಟ್ಕೊಂಡಿದ್ರೆ ಇನ್ನ ಅಷ್ಟೇ ಅಲ್ಲ, ಈ ತಾಲೂಕಿನಲ್ಲಿ ಅನೇಕ ಗ್ರಾಮಗಳಲ್ಲಿ ಇವತ್ತು ಹೋಬಳಿ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಅನೇಕ ಹಾಗೇನೆ ವೇದಿಕೆ ಮೇಲೆ ನಡೆದಿರ್ತಕ್ಕಂಥ ಗಣ್ಯರೇ, ವೇದಿಕೆ ಮೇಲೆ ನಡೆದಿರ್ತಕ್ಕಂಥ ಹಾಗೂ ಆಸೀನರಾಗಿರ್ತಕ್ಕಂಥ ಸಮಾಜದ ಎಲ್ಲ ಮುಖಂಡರುಗಳಿಗೆ ವಂದಿಸುತ್ತಾ ನನ್ನ ಕೆಲವು ಮಾತುಗಳನ್ನ ಮಾತಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನಂದ್ರೆ, ಒಬ್ಬ ಕೆಂಪೇಗೌಡ ಬಂದಿದ್ದಕ್ಕೆ ಇವತ್ತು ನಮ್ಮ ಧ್ವನಿ ಡೆಲ್ಲಿವರೆಗೂ ಮುಟ್ತಾ ಇದೆ. ಇವತ್ತು ನಮ್ಮ ಧ್ವನಿ ಇಡೀ ವಿಶ್ವಕ್ಕೆ ವ್ಯಾಪಿಸ್ತಾ ಇದೆ. ಬಹುಶಃ ಕೆಂಪೇಗೌಡರು ಇಲ್ಲಿ ಒಂದು ಪಾಳೆಗಾರಿಕೆಯನ್ನ, ಈ ಒಂದು ಸಂಸ್ಕೃತಿಯನ್ನ ಡೆವಲಪ್ ಮಾಡದೇ ಇದ್ದಿದ್ರೆ, ಅಭಿವೃದ್ಧಿ ಪಡಿಸದೇ ಇದ್ದಿದ್ರೆ ನಮ್ಗೆ ಬೆಂಗಳೂರು ಸಿಗ್ತಾ ಇರ್ಲಿಲ್ಲ. ಸಿಕ್ಕಿದ್ರು ಇವತ್ತೇ ಬೆಂಗಳೂರು ಅಂತೂ ಸಿಗ್ತಾ ಇರ್ಲಿಲ್ಲ. ಬೆಂಗಳೂರು ಯಾವತ್ತು ಸಿಗ್ತಾ ಇರ್ಲಿಲ್ವೋ ನಮ್ಮ ರಾಜಧಾನಿ ಬೆಂಗಳೂರು ಆಗಿರ್ತಾ ಇರ್ಲಿಲ್ಲ. ಈ ನಮ್ಮ ದಕ್ಷಿಣ ಪ್ರಾಂತ್ಯದಲ್ಲಿ ಎಲ್ಲೂ ಬೆಂಗಳೂರು ಇದು ರಾಜಧಾನಿ ಇರ್ತಾ ಇರ್ಲಿಲ್ಲ. ಮಧ್ಯ ಕರ್ನಾಟಕ ಅಥವಾ ಉತ್ತರ ಕರ್ನಾಟಕದಲ್ಲಿ ರಾಜಧಾನಿ ಶಿಫ್ಟ್ ಆಗ್ತಾ ಇತ್ತು. ಅಂತ ಸಮಯದಲ್ಲಿ ಇಷ್ಟು ಹತ್ತಿರ ಬೆಂಗಳೂರು ಇಟ್ಕೊಂಡು ಶ್ರೀನಿವಾಸಪುರದ ಜನತೆ ಬದುಕಿನಲ್ಲಿ ಇನ್ನೂ ಇಷ್ಟು ಹಿಂದೆ ಉಳಿದಿದ್ದೀವಿ. ಇನ್ನು ದೂರ ಎಲ್ಲೋ ಇದ್ದಿದ್ರೆ ಶ್ರೀನಿವಾಸಪುರ ಅಂತ ಪ್ರದೇಶ. ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯನ್ನ ಈ ದಿನದಂದು ವಿಜೃಂಭಣೆಯಿಂದ ರಾಜ್ಯಾದ್ಯಂತ ಆಚರಿಸುತ್ತಿದ್ದಾರೆ.
ಕೆಂಪೇಗೌಡರು ಒಂದು ಜನಾಂಗದ, ಒಂದು ಕುಲದ, ಒಂದು ಧರ್ಮದ ವ್ಯಕ್ತಿಯಲ್ಲ. ಈ ನಾಡನ್ನ ಕಟ್ಟಿ ಬೆಳೆಸಲು ಇವತ್ತು ಬೆಂಗಳೂರು ಮಹಾನಗರವನ್ನ ಸ್ಥಾಪಿಸಿದ ಪುಣ್ಯಾತ್ಮ ಈ ಕೆಂಪೇಗೌಡರು. ಇವತ್ತು ಇಡೀ ಬೆಂಗಳೂರು ವಿಶ್ವದ ಮುಖ್ಯ ವಾಹಿನಿಯಾಗಿದೆ, ಮುಖ್ಯ ಚಿಹ್ನೆಯಾಗಿದೆ. ಬೆಂಗಳೂರಿನಲ್ಲಿ ಸ್ವಿಚ್ ಆಫ್ ಆದ್ರೆ ವಿಶ್ವವೇ ಸ್ವಿಚ್ ಆಫ್ ಆಗುತ್ತೆ. ಅಷ್ಟು ಒಂದು ದೊಡ್ಡ ಮಟ್ಟದ ನಗರಕ್ಕೆ ಬುನಾದಿ ಹಾಕಿದಂತಹ ಪುಣ್ಯಾತ್ಮ ಈ ನಾಡಪ್ರಭು ಕೆಂಪೇಗೌಡರು. ಈ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಎಲ್ಲ ಧರ್ಮದ, ಎಲ್ಲ ಜನಾಂಗದವರು ಇವತ್ತು ಆಚರಣೆ ಮಾಡಬೇಕಾಗಿರ್ತಕ್ಕಂಥ ಈ ಒಂದು ಜಯಂತಿ ನಾಡಪ್ರಭು ಕೆಂಪೇಗೌಡರ ಜಯಂತಿ. ಇವತ್ತು ಬೆಂಗಳೂರನ್ನ ಪ್ರಾರಂಭ ಕಟ್ಟಿದಂತಹ, ಇಲ್ಲಿಂದ ಕಣ್ಮುಚ್ಚಿ ತೆಗೆಯೋದ್ರೊಳಗಡೆ ಹೊಸಕೋಟೆನ ಸೇರ್ಕೋಬಹುದಾಗಿರುತ್ತೆ. ಅಲ್ಲಿಗೆ ನಾವು ಬೆಂಗಳೂರವರ ಹೋಗ್ತಿದೀವಿ. ಇಂಥ ಸಂದರ್ಭದಲ್ಲಿ ಕೆಂಪೇಗೌಡರ ಕೆಲವು ಸಾಧನೆಗಳನ್ನ ನೆನೆಸ್ಕೊಂಡು ಅವ್ರ ಬಗ್ಗೆ ಹೆಮ್ಮೆ ಪಟ್ಕೊಂಡು ಅವ್ರು ಹಾಕೊಟ್ಟಿರೋ ಒಂದು ದಾರಿನಲ್ಲಿ ನಾವೆಲ್ಲ ಮುನ್ನಡಿಬೇಕಾಗಿರುತ್ತೆ. ಕೆಂಪೇಗೌಡ ಒಬ್ಬ ಅತ್ಯಂತ ಪ್ರಾಮಾಣಿಕ, ನಿಯತ್ತಿನ ಮನುಷ್ಯರಾಗಿದ್ರು. ಅವ್ರಿಗೆ ಜೈಲಿಗೆ ಹಾಕದ ಮೇಲೂ ಸ್ವಾಮಿ ನಿಷ್ಠೆ ಹೋಗಿರ್ಲಿಲ್ಲ. ಬಹುಶಃ ಈ ನೆಲದ ರಕ್ತದಲ್ಲೇ ಅದಿದೆ ಅನ್ಸುತ್ತೆ. ವಿಜಯನಗರಕ್ಕೆ ಅವರು ಕೊನೆ ಉಸಿರಿರೋವರೆಗೂ ನಡ್ಕೊಂಡ್ರು. ಆದ್ರೆ ಕೆಂಪೇಗೌಡರು ಅದನ್ನು ಮೀರಿ ಬಹಳ ಹಿಂದೆನೆ ಈ ಒಂದು ಕರ್ನಾಟಕದ ಒಂದು ಗುಣ ಏನಪ್ಪಾ ಅಂದ್ರೆ, ನಾವು ಇಡೀ ದೇಶದಲ್ಲಿ ಎಲ್ಲೂ ಕಾಣದೇ ಇರುವಂತ ಕ್ರಾಂತಿಕಾರಿ ಮನೋಭಾವವನ್ನ ಪ್ರತಿಯೊಬ್ಬ ರಾಜ್ಯದಲ್ಲೂ ಕೂಡ ಜನ ಬಂದು ಸುಮಾರು ಘಟ್ಟಗಳಲ್ಲಿ ಬಂದು ಇಲ್ಲಿ ಬೆಂಗಳೂರು ಬೃಹತ್ಕಾರವಾಗಿ ಬೆಳೆದು ಎಲ್ಲಿ ಸುಮಾರು 100 ಕಿಲೋಮೀಟರ್ ಈ ಕಡೆಯಿಂದ ಆ ಕಡೆ ಸುತ್ತಕೊಂಡು ಆವರಿಸ್ಕೊಂಡಿದೆ. ಎಲ್ಲ ಕಾರ್ಖಾನೆಗಳಿಂದ ಬಂದು ಎಲ್ಲ ಇಡೀ ದೇಶದಲ್ಲ ಬಂದು ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಅದಕ್ಕೆ ಇದೆಲ್ಲ ಕೆಂಪೇಗೌಡರಿಗೆ, ನಾಡು ಪ್ರಭು ಕೆಂಪೇಗೌಡರು ಚೆಲ್ಲಬೇಕು ಅಂತ ನಿಮ್ಮೆಲ್ಲರ ಮುಖದಲ್ಲಿ ಹೇಳುತ್ತಾ ಎರಡೇ ಆಡಿದ್ದೀನಿ. ನಿಮ್ಗೆ ಅವಕಾಶ ಕೊಟ್ಟಿದ್ದು ಧನ್ಯವಾದಗಳು. ಅನೇಕ ಪಟ್ಟಣಗಳನ್ನ ಕಟ್ಟಿ, ಅನೇಕ ಕೆರೆ ಕುಂಟೆಗಳನ್ನ ಕಟ್ಟಿ, ಇಷ್ಟೊಂದು ಅಭಿವೃದ್ಧಿ ಮಟ್ಟದ ಪ್ರದೇಶ ಇವತ್ತು ಅದಕ್ಕೆ ಹಾಕಿರ್ತಕ್ಕಂಥ ಬೇಸ್ ಪಾಯ ಏನಿದೆ ಇವತ್ತು ವಿಶ್ವವೇ ನೋಡುತ್ತಿದೆ. ವಿಶ್ವ ಪ್ರಸಿದ್ಧ ನಗರ ಬೆಂಗಳೂರಿನ ಮಹಾನಗರವಾಗಿ ಬೆಳೆದಿದೆ, ಹಬ್ಬಿದೆ. ಇವತ್ತು ಸುಮಾರು ಕೋಟ್ಯಾನುಗಟ್ಟಲೆ ಜನಕ್ಕೆ ಜೀವನೋಪಾಯ ನೀಡುವ ಹಾದಿಯಲ್ಲಿ ಬೆಂಗಳೂರು ನಗರ ಬೆಳೆದಿದೆ. ಇದಕ್ಕೆಲ್ಲ ಕಾರಣಕರ್ತರಾದ ಈ ನಾಡಪ್ರಭು ಕೆಂಪೇಗೌಡರನ್ನ ಇಂತಹ ಸಂದರ್ಭ ಸುದ್ದಿನ ನಾವು ನೆನೆಸ್ಕೊಳ್ಳೇಬೇಕಾದಂತಹ ಸುದಿನ. ಎಲ್ಲರೂ ಈ ಜಯಂತಿಯನ್ನ ಅದ್ದೂರಿಯಾಗಿ ಮಾಡಿ ನಾಡಪ್ರಭು ಕೆಂಪೇಗೌಡರು ಕಟ್ಟಿದಂತಹ ನಾಡನ್ನ ಈಗಿರ್ತಕ್ಕಂಥ ಜನಪ್ರತಿನಿಧಿಗಳು ಇದನ್ನೆಲ್ಲ ಅರಿತು ಮುಂದಿನ ದಿನಗಳಲ್ಲಿ ಮುಂದಿನ ಪೀಳಿಗೆಗೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಿನ ಜನಪ್ರತಿನಿಧಿಗಳು ಇನ್ನು ಮುಂದಾದ್ರೂ ಬುದ್ಧಿ ಕಲಿತು ಕೆಲಸ ನಡೆದಿಲ್ಲ, ಅವ್ರ ಜೊತೆನಲ್ಲಿ ಎಲ್ಲಿ ಕೂತ್ಕೊಂಡಿಲ್ಲ. ಆದ್ರೆ ಅವ್ರ ವಿಚಾರಗಳನ್ನ ಇವತ್ತು ಮಾತಾಡ್ತಾ ಇದ್ದೀವಿ. ಮಾತಾಡೋ ಉದ್ದೇಶ ಏನಂದ್ರೆ, ಅವರು ಅವತ್ತು 517 ದಿವಸ ಅವತ್ತು ಅವರ ಒಂದು ಜಯಂತ್ಯೋತ್ಸವದ ಸಂದರ್ಭದಲ್ಲಿ ಬೆಂಗಳೂರನ್ನ ಸ್ಥಾಪನೆ ಮಾಡುವಂತ ದಿವಸ, ಬೆಂಗಳೂರನ್ನ ಕಟ್ಟಿದಂತ ದಿವಸ, ಅವರು ಬೆಂಗಳೂರಿನ ಸಂಸ್ಥಾಪಕರು ಮತ್ತೆ ಅವರಿಗೆ ನಾಡಪ್ರಭು ಅಂತಕ್ಕಂಥ ಬಿರುದು ಬರಬೇಕಾದ್ರೆ ಎಲ್ರಿಗೂ ಬರೋದಿಲ್ಲ. ಯಾಕೆಂದ್ರೆ ಅವರು ಒಕ್ಕಲಿಗ ಸಮುದಾಯದಲ್ಲಿ ಹುಟ್ಟಿರಬಹುದು. ಅವರು ಬೆಂಗಳೂರನ್ನ ಕಟ್ಟುವಾಗ ಒಕ್ಕಲಿಗರಿಗೆ ಅಂತೇಳಿ ಬೆಂಗಳೂರು ಕಟ್ಟಲಿಲ್ಲ. ಬೆಂಗಳೂರನ್ನ ಕಟ್ಟಿದಂತ ದಿವಸದಲ್ಲಿ ಇವತ್ತು ನೀವೇನು ಬೆಂಗಳೂರಿನ ಚಿಕ್ಕಪೇಟೆಗೆ ಹೋಗ್ತೀರಿ, ಏನಕ್ಕೆ ಎಲ್ಲ ಈ ಒಂದು ಭಾಗದ ಜನರೆಲ್ಲ ಸೇರಬೇಕು, ವಿಚಾರಗಳನ್ನ ಹಂಚ್ಕೋಬೇಕು ಅಂತಕ್ಕಂಥದ್ದು ಈ ಕಾರ್ಯಕ್ರಮದ ಮೂಲ ಉದ್ದೇಶ. ತಹಸೀಲ್ದಾರ್ ಅವರು ಪ್ರಾಸ್ತಾವಿಕ ಭಾಷಣ ಮಾಡಿದ್ರು. ಕೆಂಪೇಗೌಡರ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರು. ಇನ್ನು ಆಗಾಗ ನಿರೂಪಣೆ ಮಾಡ್ತಾ ಇರ್ತಕ್ಕಂಥ ನಮ್ಮ ಸ್ನೇಹಿತರು ಎಲ್ಲ ವಿಚಾರಗಳನ್ನ ತಿಳಿಸ್ತಾ ಇರ್ತಾರೆ.
ಒಂದು ಮುಖ್ಯವಾಗಿ ನಾವು ನೀವೆಲ್ಲ ಜ್ಞಾಪಕ ಇಟ್ಕೋಬೇಕಾದಂಥದ್ದು, ನಡ್ಕೊಳ್ಬೇಕಾದಂಥ ವಿಚಾರ ಏನಪ್ಪಾ ಅಂದ್ರೆ, ನಾವ್ಯಾರು ಕೆಂಪೇಗೌಡರ ಸಮಕಾಲೀನರಲ್ಲ. ನಮ್ಮ ತಂದೆ, ನಮ್ಮ ಅಜ್ಜ, ನಿಮ್ಮ ತಾತ, ನಿಮ್ಮ ಮುತ್ತಾತ, ಯಾಕೆಂದ್ರೆ 517 ವರ್ಷಗಳ ಹಿಂದಿನ ಕೆಂಪೇಗೌಡರು. ನಾವ್ಯಾರು ನೋಡಿಲ್ಲ. ಇವತ್ತು ರಾಷ್ಟ್ರೀಯ ಹಬ್ಬಗಳಲ್ಲಿ ಕೂಡ ಇದೊಂದು ಕೂಡ ಹಬ್ಬ ಕೂಡ ಅಂತ ಹೇಳ್ಬೋದು ನಾವು. ಇವತ್ತು ನಮ್ಮ ಶ್ರೀನಿವಾಸ ತಾಲೂಕಿನಲ್ಲಿ ಸ್ವಲ್ಪ ಕೊರತೆ, ಜನ ಸೇರಿಲ್ಲ ಅಂತ ಕೊರತೆ ಇದೆ. ಆದರೆ ಇವತ್ತು ಈ ರೈತರಿಗೆ ಸುಗ್ಗಿ ಕಾಲ ಇದು. ಟೊಮೆಟೊ ಆಗಿರ್ಬೋದು, ಮ್ಯಾಂಗೋ ಆಗಿರ್ಬೋದು, ಎಲ್ಲ ಬೆಳೆಗಳಿಗೆ ಕಷ್ಟದಲ್ಲಿ ರೈತರು ಸಿಲುಕೊಂಡು ಜನ ಸೇರೋದು ಕಷ್ಟ ಆಗಿದೆ. ಇವತ್ತು ಆ ಮಾವು ಬೆಂಬಲ ಬೆಲೆ ಘೋಷಣೆ ಏನಾಗಿದೆಯೋ ಅದಕ್ಕೆ ರಿಜಿಸ್ಟ್ರೇಷನ್ ಮಾಡ್ಸಕ್ಕೆ ಸುಮಾರು 10 ಕಿಲೋಮೀಟರ್ ಕ್ಯೂ ನಿಂತಿದ್ದಾರೆ. ಆದ್ರಿಂದ ಇಲ್ಲಿ ಜನ ಬರೋದಕ್ಕೆ ಕಷ್ಟ ಆಗಿದೆ. ದಯವಿಟ್ಟು ಯಾರು ಇದೆಲ್ಲ ಅಂತ ಭಾವಿಸ್ಬೇಡಿ. ಜನ ಇದ್ದಾರೆ, ರೈತರು ಇದ್ದಾರೆ, ಕೆಂಪೇಗೌಡ ಮುಖ್ಯಸ್ಥರು ಇದ್ದಾರೆ, ಯಾರು ಬರಲ್ಲ ಅಂತ ದಯವಿಟ್ಟು ಯಾರು ಅಂತ ಭಾವಿಸ್ಬೇಡಿ. ಇವತ್ತು ಈ ಕೆಂಪೇಗೌಡರು ಬೆಂಗಳೂರು ಕಟ್ಟಿದಂತ ಮಹಾನುಭಾವರು ಅಂತ ಎಲ್ಲರೂ ತಿಳ್ಕೋಬಹುದು. ಬೆಂಗಳೂರು ಕಟ್ಟಿದ ನಮ್ಗೇನಾಗಿದೆ ಅಂತ ಎಲ್ಲರೂ ತಿಳ್ಕೋಬಹುದು. ಆದರೆ ಇಡೀ ದೇಶಾದ್ಯಂತ ಅಧಿಕಾರಿಗಳು ಸಮಸ್ಯೆಗಳೆಲ್ಲ ಬರುತ್ತೆ, ಇವೆಲ್ಲ ಕೇಳಿಸ್ಕೊಂಡಿರ್ಬೇಕು. ಐ ಆಮ್ ಸೋ ಸಾರಿ. ಅಲ್ಲ 9:15 ಆಗಿತ್ತು. ಇಲ್ಲಿ ಇವತ್ತು ತಾಲೂಕ್ ಮ್ಯಾಜಿಸ್ಟ್ರೇಟ್ ಇಸ್ ಎಂಪವರ್ಡ್ ಟು ಡೂ ಎನಿಥಿಂಗ್. ನೀವು ಯಾರನ್ನಾದ್ರೂ ಬೇಕಾದ್ರೂ ಸಮನ್ ಮಾಡಬಹುದು. RF, DF, ಇವನ್ ಯಾರ ಅಧಿಕಾರಿಗಳು ಬೇಕಾದ್ರೂ ನಿಮ್ಮ ತಾಲೂಕ್ ಲೆವೆಲ್ ಅಲ್ಲಿ ಸಮನ್ ಮಾಡಬಹುದು. ನೀವು ಒಂದು ಯುನೈಟೆಡ್ ಆಗಿ ಕೆಲಸ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು. ಮಾಡಿ, ದಯಮಾಡಿ ಮಾಡಿ. ಡೋಂಟ್ ನೆಗ್ಲೆಕ್ಟ್. ಎಲ್ಲ ಅಧಿಕಾರಿಗಳು, ನಾನು ಈ ಕುಡಿಯುವ ನೀರಿನ ಯೋಜನೆಗಳು ಅಷ್ಟೇ. ನಮ್ಮ ಸುರೇಶ್ ಹೇಳ್ತಾ ಇದ್ದೇನೆ, ನೀವು ರಾತ್ರಿ ನಿದ್ದೆ ಮಾಡಬಾರ್ದು. ಯಾಕಂದ್ರೆ ಇವತ್ತು ಅನೇಕ ಗ್ರಾಮಗಳಲ್ಲಿ ಈ ಕುಡಿಯುವ ನೀರಿನ ಸಮಸ್ಯೆಗಳು ಆಗಿದೆ. 10 ಗ್ರಾಮಗಳಲ್ಲಿ ಇದೆ ಅಷ್ಟೇ. ಇನ್ನು ಬರ್ತಾ ಬರ್ತಾ ಮಳೆ ಬರ್ದಿದ್ರೆ ಇನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಅದನ್ನು ಫೇಸ್ ಮಾಡಬೇಕಾಗುತ್ತೆ. ಬೆಟರ್ ಟು ಸಾಲ್ವ್. ಹೋರಾಟ ಮಾಡಬೇಕು ಅಂದ್ರೆ ಸಹಕಾರ ಬೇಕು. ಸಹಕಾರ ಬೇಕು ಅಂದ್ರೆ ಒಂದು ಸ್ವಲ್ಪ ಸ್ಥಳ ಬೇಕು. ಸ್ಥಳದ ಜೊತೆ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡರು, ನಮ್ಮ ಸಮುದಾಯದ ಶಾಸಕರು ಸಹ ನಮ್ಮ ಕೈ ಜೋಡಿಸಿದಾಗ ನಾವು ಏನಾದ್ರೂ ಮಾಡ್ತೀವಿ ಅಂತ ನಮ್ಗೊಂದು ಸ್ವಲ್ಪ ಧೈರ್ಯ ಬರುತ್ತೆ. ಸ್ವಲ್ಪ ಮುಂದೆ ಹೋದ್ರೆ ಹಿಂದ್ಗಡೆಯಿಂದ ಕಾಲಿಡ್ತಾ ಇದ್ರೆ ಏನು ಕೆಲಸ ಮಾಡಕ್ ಆಗೋದಿಲ್ಲ. ಎಲ್ಲರೂ ಸಹಕರಿಸಿದ್ರೆ ನಾವು ಮುಂದ್ಗಡೆ ನಿಂತ್ಕೊಳ್ತೀವಿ. ನಿಮ್ ಸಹಕಾರ ಬಯಸ್ತಾ ಇದೀವಿ. ಹಿಂದ್ಗಡೆಯಿಂದ ದಯವಿಟ್ಟು ಯಾರು ಏನು ಮಾತಾಡಬೇಡಿ. ನಮಗೆ ಸಹಕಾರ ಸಿಗೋವರೆಗೂ ಸಂಘ ಹಿಂಗೆ ಇರುತ್ತೆ. ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರೆ ಸಂಘ ಮುಂದೆ ಬೆಳೆಯುತ್ತೆ ಅನ್ನೋ ಮಾತನ್ನು ಹೇಳ್ತಾ ಒಂದು ಕ್ಷಮೆ ಇರಲಿ ನಾನು ಇಷ್ಟೊತ್ತು ಮಾತಾಡಿದ್ದಕ್ಕೆ. ನಿಮ್ಗೆಲ್ಲರಿಗೂ ಒಂದು ನಮ್ಮ ಅಧಿಕಾರಿಗಳನ್ನ ನಾನು ಬಿಡುವುದಿಲ್ಲ, ಬಿಡುವ ಪ್ರಶ್ನೆ ಇಲ್ಲ. ಅದರಿಂದ ನೀವು ಜನರ ಒಂದು ಆಶೋತ್ತರಗಳನ್ನ ಗಮನಿಸಿ ಇವಾಗ ಹೆಚ್ಚಿನ ಒಂದು ಸೌಕರ್ಯಗಳನ್ನ ಮತ್ತೆ ಇಂಥ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಶ್ರಮ ವಹಿಸಿ ನಿಮ್ಮ ಹೆಚ್ಚು ಕಾರ್ಯಕ್ರಮಗಳನ್ನ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ನಿಮ್ಮನ್ನ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ. నువ్వు పాగోడ్యంలో కూడా ఒకటే అనుకుంటావు. అయితే వెనక పక్కన ఇంకా చూరేస్తా ఉంటారు. పనులు ನಮ್ಮ ತನನ ಮರ್ತೋಗ್ತಾ ಇದೀವಿ. ತುಂಬಾ ಜಾಸ್ತಿ ಮಾತಾಡೋದಿಕ್ಕೆ ಏನಿಲ್ಲ. ನಮ್ಗೆಲ್ಲರಿಗೂ ಗೊತ್ತು, ಹಿರಿಯರು ಹಾಕೊಟ್ಟಿರೋದನ್ನ ಉಳಿಸ್ಕೊಂಡು ಹೋದ್ರೆ ಸಾಕಾಗಿದೆ. ಅದಕ್ಕೆ ಸಣ್ಣ ಪ್ರಯತ್ನ ಆದ್ರೂ ಪಡೋದ್ರ ಮೂಲಕ ನಮ್ಮ ಆತ್ಮಾವಲೋಕನ ಮಾಡ್ಕೊಳ್ತಾ ಅಂತ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.